ಹಲೋ ನಮಸ್ಕಾರ. ರಾಜ್ಯದಲ್ಲಿ ಈ ಬಾರಿ ದ್ರಾಕ್ಷಿ ಬೆಳೆ ಹುಳಿಯಾಗುವಂಥ ಲಕ್ಷಣಗಳಿದೆ. ಅದು ಗ್ರಾಹಕರಿಗೂ ಮತ್ತು ರೈತರಿಗೆ ಇಬ್ಬರಿಗೂ ಸಹ ದ್ರಾಕ್ಷಿ ಹುಳಿಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಿದ್ವು. ಈ ಬಾರಿ ಹವಾಮಾನ ವೈಪರೀತ್ಯದಿಂದ ಬೆಳೆದಿರುವಂಥ ದ್ರಾಕ್ಷಿ ಕಟಾವು ಏನು ಇಳುವರಿ ಬಾರದೇ ಇರುವಂಥದ್ದು ಕಾಣ್ತಾಯಿದೆ. ಈಗಾಗಲೇ ಏನು ದ್ರಾಕ್ಷಿ ಬೆಳೆಗಾರರು ಒಂದು ಗೊಂಚಲಾಗಿರುವಂಥ ಹೂವಿನ ಕಾಯಿಗಳನ್ನು ಈಚುಕಾಯಿಗಳನ್ನು ಕಾಣಬಹುದಾಗಿತ್ತು. ಆದರೆ ಈಗ ಬಂದಿರುವಂಥ ಇದರಲ್ಲಿ ಬಹುತೇಕ ಒಂದು ಗಿಡದಲ್ಲಿ ಕೇವಲ ಒಂದು ಮಾತ್ರ ಗೊಂಚಲ ಗಿಡಗಳ ಕಾಯಿಗಳನ್ನು ಹೊರತುಪಡಿಸಿದರೆ ಎಲ್ಲಿಯೂ ಸಹ ಇಲ್ಲದ ಈ ನಿಟ್ಟಿನಲ್ಲಿ ನೋಡಿದಾಗ ಅವರು ಹೇಳೋದಂತ ಹೇಳಿದಂದರೆ ಪ್ರತಿ ಏನು ಈಗ ಮಾಡಿರುವಂಥ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಕೇವಲ ಒಂದು 20% ಮಾತ್ರ ಏನು ದ್ರಾಕ್ಷಿ ಬೆಳೆ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಪ್ರತಿ ಎಕರೆಗೆ ಸರಿಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿರುವಂಥ ರೈತರಿಗೆ ಈ ಬಾರಿ ಅದರ ಮಾಡಿರೋ ಖರ್ಚಿನ ಅರ್ಧದಷ್ಟು ಸಹ ಬಾರದಿರೋಷ್ಟು ಇಳುವರಿ ಬರೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಅದು ಯಾಕೆ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಈ ಬಾರಿ ಅತ್ಯಧಿಕ ಮಳೆ ಮತ್ತು ಆ ಮಳೆಯ ನಂತರದಲ್ಲಿ ಇರಬೇಕಾದ ವಾತಾವರಣದಲ್ಲಿ ವೈಪರೀತ್ಯ ಉಂಟಾಯಿತು. ಜೊತೆಗೆ ಅಧಿಕ ತೇವಾಂಶ ಮತ್ತು ಆಗಾಗ ಮೋಡ ಮತ್ತು ಈ ಮಳೆಗಳ ಇದರಿಂದಾಗಿ ಚಾಟ್ನಿ ಮಾಡಿದಾಗ ಅದರಲ್ಲಿ ಇಳುವರಿ ಬಾರದೆ ಹೂಗಳು ಉದುರಿ ಮೋಡ ಕವಿದಿದ್ದರಿಂದ ಹೂಗಳು ಉದುರಿ ಈಗ ಬೆಳೆಗಳಿಲ್ಲ ಮತ್ತು ಕಾಯಿ ಗೊಂಚಲುಗಳು ಇದ್ದಾಗ ಅವುಗಳು ಗೊಂಚಲು ಬೆಳೆಯುವ ಮೊದಲೇ ಅವುಗಳು ಕಂಬರಿ ಹೋಗ್ತಾ ಇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತೇನಾಗೈತಿ ಅಂದ್ರೆ ಪ್ರತಿ ವರ್ಷದಂಗೆ ಈ ವರ್ಷ ನಮ್ಮದು ದ್ರಾಕ್ಷಿ ಬೆಳೆ ಸಂಪೂರ್ಣವಾಗಿ ಫೇಲ್ ಆಗೈತಿ. ಯಾಕೆ ಕಾರಣ ಏನಂದ್ರೆ ನಮ್ಮದು ಒಂದು ಮ್ಯಾನೇಜ್ಮೆಂಟ್ನಾಗ ಫೇಲ್ ಇಲ್ಲ. ಮ್ಯಾನೇಜ್ಮೆಂಟ್ ಅಂತೂ ಏನು ತೊಂದರೆ ಇಲ್ಲಾರ್ದಂಗೆ ನಾವು ಅಗದಿ ಮಕ್ಕಳನ್ನ ಹೆಂಗೆ ಜೋಪಾನ ಮಾಡ್ತೀವಿ ಹಂಗೈತೆ ಇವತ್ತು ನಾವು ದ್ರಾಕ್ಷಿ ಜೋಪಾನ ಮಾಡೀವಿ. ಇವತ್ತೇನಾಗ್ಬಿಟ್ಟೈತಿ ಅಂದ್ರೆ ಹವಾಮಾನ ಈ ವರ್ಷ ಜಾಸ್ತಿ ಮಳೆಯಾಗಿ ಹವಾಮಾನ ವೈಪರೀತ್ಯಾಗಿ ಚಾಟ್ನಿ ಟೈಮ್ನಾಗ ನಮಗೆ ಬಿಸಿಲು ಜಾಸ್ತಿ ಬೀಳಲಾರ್ದಕ್ಕೆ ಪತ್ರ ಹರಿತಿನ ಕ್ರಿಯೆ ಮೂಲಕ ಗಿಡಗಳ ಎಲೆಗಳಿಗೆ ಆಹಾರ ಒದಗಲಿಲ್ಲ. ಮಳೆ ಜಾಸ್ತಿ ಆದ ಹೊತ್ನಾಗ ಏನಾಯಿತು, ಬೇರುಗಳ ಬೆಳವಣಿಗೆ ಪೂರ್ಣ ಕುಂಠಿತಗೊಂಡವು. ಹವಾಮಾನದಾಗ ಏನಾಗೈತಿ, ಸಾರ್ವಜನಿಕ ಸ್ಥಿರೀಕರಣ ಜಾಸ್ತಿ ಐತಿ. ಹಾಗಾಗಿ ಇವತ್ತೇನಾಗೈತಿ, ದ್ರಾಕ್ಷಿ ಗೊನೆ ಬಂದವು. ಬಟ್ ಏನಾಗೈತಿ ಅಂದ್ರೆ ಕರ್ಗಾಕತ್ತೇವು. ಯಾಕೆ ಕರ್ಗಾಕತ್ತೇವು ಅಂತ ವಿಜ್ಞಾನಿಗಳನ್ನ ಕೇಳಿದ್ರೆ ಸಾರ್ವಜನಿಕ ಹೆಚ್ಚಾಗೈತಿ ಅಂತ ಹೇಳ್ತಾರೆ. ಬಟ್ ಏನಾಗೈತಿ ಅಂದ್ರೆ ಅವ್ರು ಹೇಳೋದನ್ನು ಒಪ್ಕೋಬೋದು. ಇವತ್ತು ನಾವು ನೈಟ್ರೋಜನ್ ಡೈಆಕ್ಸೈಡ್ ಇವತ್ತು ಹವಾಮಾನದಾಗ ಇವತ್ತು ನಾವು ಮೊಬೈಲ್ನಾಗ ಚೆಕ್ ಮಾಡಿದ್ವಿ ಅಂದ್ರೆ 3-4% ಮೇಲೆ ಹೋಗಕತ್ತೈತಿ. ಅದು ನಮಗೆ 1-2% ಇತ್ತಂದ್ರೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ ಅಂತ ಅಂದ್ಕೊಂಡೀನಿ. ಇದಕ್ಕೆ ಸರ್ಕಾರ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ದ್ರಾಕ್ಷಿ ಬೆಳೆಗಾರರ ಹಿತ ಕಾಪಾಡುವಲ್ಲಿ ಎಕರೆಗೆ ಒಂದು 3 ಲಕ್ಷ ತನಕ ಖರ್ಚು ಮಾಡಿರ್ತೀವಿ. 2.5-3 ಲಕ್ಷ. ನಾವು ಖರ್ಚು ಮಾಡಿದ್ದು 2 ಲಕ್ಷ ಬಂದ್ರೆ ಸಾಕಾಗೈತಿ. ಇದ್ರಾಗ ಅಷ್ಟು ಬರೋದಕ್ಕೆ ಕಷ್ಟ. ಸರ್ಕಾರನೇ ಸಹಾಯ ಮಾಡಬೇಕು. ಸರ್ಕಾರ ಇದ್ರಾಗ ಮಧ್ಯಸ್ಥಿಕೆ ವಹಿಸಿ ಸ್ವಲ್ಪ ರೈತರನ್ನ ಹಿತ ಕಾಪಾಡಬೇಕು. ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಣಕ್ಕೆ ಬೆಳೆಸೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ಸಹ ಈಗ ಆಗದೇ ಇರುವಂಥ ಕಾರಣಕ್ಕಾಗಿ ಈ ಬಾರಿ ಅತ್ಯಂತ ಕಡಿಮೆ ದ್ರಾಕ್ಷಿ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ರೈತರಿದ್ದಾರೆ. ಜೊತೆಗೆ ಅವರು ಹೇಳಿದ್ರೆ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸರ್ಕಾರ ಒಂದಿಷ್ಟು ಸಹಾಯ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಸಹ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯನ್ನೇ ಇಟ್ಕೊಂಡಾಗ ಸರಿಸುಮಾರು 300 ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದಾರೆ. ಆ ದ್ರಾಕ್ಷಿಗೆ ಹವಾಮಾನ ವೈಪರೀತ್ಯ ಇದೆ ಕಾರಣಕ್ಕಾಗಿ ಈ ಸಾರಿ ಇಳುವರಿ ಬರುವುದಿಲ್ಲ ಅನ್ನೋದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಒಂದು ಸ್ಪಷ್ಟನೆಯಾಗಿದೆ. ಜೊತೆಗೆ ಅವರು ಹೇಳಿದರೆ ಒಂದಿಷ್ಟು ರೈತರು ದ್ರಾಕ್ಷಿ ಬೆಳೆಗಾರರು ಮತ್ತು ಎಲ್ಲ ತೋಟಗಾರಿಕೆ ಬೆಳೆಗೆ ಬೆಳೆ ವಿಮೆ ಮಾಡಿಸಿದರೆ ಸಕಾಲಕ್ಕೆ ಆ ಬೆಳೆ ವಿಮೆ ಬಂದು ಒಂದಿಷ್ಟು ಅನುಕೂಲವಾಗ್ತಿತ್ತು ಅನ್ನೋದು. ಆದರೆ ಕೆಲವು ಜನ ದ್ರಾಕ್ಷಿ ಬೆಳೆಗಾರರು ಬೆಳೆ ವಿಮೆ ಮಾಡಿಸದೇ ಇರೋದು ಸಹ ಕಂಡುಬಂದಿದೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 300 ಹೆಕ್ಟರ್ಗೂ ಹೆಚ್ಚಿನ ಪ್ರದೇಶದಲ್ಲಿ ದ್ರಾಕ್ಷಿಯನ್ನು ರೈತರು ಬೆಳೀತಾ ಇದ್ದಾರೆ. ಪ್ರತಿ ವರ್ಷವೂ ದ್ರಾಕ್ಷಿಗೆ ಈಗ ಒಂದು 2-3 ವರ್ಷದಿಂದ ವಾತಾವರಣದ ಸಮಸ್ಯೆ ಕಾಡ್ತಾ ಇದೆ. ಏಕೆಂದರೆ ನವಂಬರಲ್ಲಿ ಮಳೆ ಆದರೆ ಸಮಸ್ಯೆ ಆಗ್ತಾಯಿತ್ತು. ಕಡೆಗೆ ಈಗ ಸೈಕ್ಲೋನ್ ಎಫೆಕ್ಟಿಂದ ಮೋಡ ಆಗಿ ಹೂ ಕಟ್ಟೋದ್ರಲ್ಲಿ ಸಮಸ್ಯೆ ಆಗ್ತಾಯಿತ್ತು. ಆಮೇಲೆ ಇಲ್ಲಿ ಸ್ವಲ್ಪ ಪ್ರೂನಿಂಗ್ 2 ಥರ ಇದು ಬರುತ್ತೆ. ನಮ್ಮದು ಮೊದಲನೇ ಚಾಟ್ನಿ, 2ನೇ ಚಾಟ್ನಿ. ಮೊದಲನೇ ಚಾಟ್ನಿ ಏಪ್ರಿಲಲ್ಲಿ ಮಾಡಿರ್ತಾರೆ. ಅವರು ಅಕ್ಟೋಬರಲ್ಲಿ ಹೋದಾಗ ವಾತಾವರಣ ಸಮಸ್ಯೆ ಆಯಿತು ಅಂದಾಗ ಸ್ವಲ್ಪ ಹೂವಿಂದ ಸಮಸ್ಯೆ ಆಗಿದೆ. ಕೆಲವೊಬ್ರು ಯಾರು ಚಾಟ್ನಿಯನ್ನು ಹಿಂದಕ್ಕೆ ಮಾಡಿ ಸ್ವಲ್ಪ ಈ ನವಂಬರಲ್ಲಿ ಇದನ್ನು ಬಿಟ್ಟಿದ್ದಾರಲ್ಲ, ಅವರು ಈಗ ಒಂದು ಲೆಕ್ಕಕ್ಕೆ ಸರಿಯಾಗಿ ದ್ರಾಕ್ಷಿ ಕೊಟ್ಟಿದೆ. ಬಟ್ ಅದು ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ರೈತರಿಗೆ ಯಾವಾಗ ಕ್ಲೈಮೇಟ್ ಯಾವ ರೀತಿ ಆಗ್ತೈತೆ ಅನ್ನೋದು ಸಮಸ್ಯೆ ಆಗ್ತಾಯಿದೆ. ನಾವು ಇವತ್ತು ಕೆಲವೊಂದು ದ್ರಾಕ್ಷಿ ತೋಟಗಳನ್ನು
ನೋಡಿ ಬಂದಾಗ ಅವರು ಮಾಡಿರ್ತಕ್ಕಂಥ ಚಾಟ್ನಿ ಯಾವ ಟೈಮಲ್ಲಿ ಮಾಡಿದ್ರೆ ನೋಡಿದಾಗ ಅಲ್ಲಿ ಚಾಟ್ನಿ ವ್ಯತ್ಯಾಸ ಹಾಗೂ ವಾತಾವರಣದ ಸಮಸ್ಯೆಯಿಂದ ಈ ಪ್ರಾಬ್ಲಮ್ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಈ ಚಾಟ್ನಿಯನ್ನು ಸ್ಟಡಿ ಮಾಡಿ ಅದರ ಮೇಲೆ ನಾವು ರೈತರಿಗೆ ಈ ವಿಚಾರವನ್ನು ತಿಳಿಸಿ ಈ ಸಮಸ್ಯೆಗಳು ಆಗಲಾರ್ದಂಗೆ ನೋಡ್ತೀನಿ. ಅದ್ರ ಜೊತೆಗೆ ನಮ್ಮಲ್ಲಿ ದ್ರಾಕ್ಷಿಗೆ ಈಗ ಯಾವುದು ಇನ್ಶೂರೆನ್ಸ್ ಕಟ್ಬೇಕು ರೈತರು. ಆಲ್ಮೋಸ್ಟ್ ಭಾಳ ಜನ ರೈತರು ಇನ್ಶೂರೆನ್ಸ್ ಕಟ್ತಾಯಿಲ್ಲ. ಈಗ ರೈತರು ಏನಂತಂದ್ರೆ ಇನ್ಶೂರೆನ್ಸ್ ಕಟ್ಟಿದ್ರೆ ದುಡ್ಡು ಬರಲೇಬೇಕು ಅನ್ನೋ ದೃಷ್ಟಿಯಿಂದ ಕಟ್ತಾರೆ. ಬಟ್ ದುಡ್ಡು ಯಾವ ಬರ್ತದೆ ಅಂದಾಗ ಇಂಥ ವಾತಾವರಣದಲ್ಲಿ ಸಮಸ್ಯೆ ಆದಾಗ, ಇಳುವರಿ ಕುಂಠಿತ ಆದಾಗ ಇದರಲ್ಲಿ ಇನ್ಶೂರೆನ್ಸ್ ಅವ್ರಿಗೆ ಕ್ಲೇಮ್ ಆಗ್ತೈತಿ. ಬಟ್ ವಾತಾವರಣ ಚೆನ್ನಾಗಿತ್ತು, ಒಳ್ಳೆ ಇಳುವರಿ ಬಂದಾಗ ಇನ್ಶೂರೆನ್ಸ್ ಕ್ಲೇಮ್ ಆಗೋಲ್ಲ. ಆದ್ದರಿಂದ ರೈತರು ಕೆಟ್ಟದ್ದಾಗಲಿ ಅಂತ ಕಟ್ಟಬಾರ್ದು. ಕೆಟ್ಟಾಗ ಏನಾರ ನಮಗೆ ಸಮಸ್ಯೆ ಆದಾಗ ಇನ್ಶೂರೆನ್ಸ್ ಕ್ಲೇಮ್ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಇನ್ಶೂರೆನ್ಸ್, ಯಾಕಂದರೆ 2 ವರ್ಷದಿಂದ ಭಾಳ ಜನ ಇನ್ಶೂರೆನ್ಸ್ ಕಟ್ಟಿದ್ರು. ಎಷ್ಟೋ ಜನಕ್ಕೆ 90% ಮಂದಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಯಿತು. ಯಾಕಂದ್ರೆ 1 ಹೆಕ್ಟೇರ್ಗೆ 2.5 ಲಕ್ಷದವರೆಗೂ ಇನ್ಶೂರೆನ್ಸ್ ಹಣ ಸಿಗ್ತಾಯಿದೆ. ರೈತರು ಕಟ್ಟಬೇಕಾಗಿರ್ತಕ್ಕಂಥದ್ದು 1 ಹೆಕ್ಟೇರ್ಗೆ 26,000. ಆ 26,000 ಕಟ್ಟಿದ್ರೆ 2.5 ಲಕ್ಷದವರೆಗೂ ಇದು ಇನ್ಶೂರೆನ್ಸ್ ಸಿಗ್ತಾಯಿದೆ. ಆದ್ದರಿಂದ ದಯವಿಟ್ಟು ಪ್ರತಿ ವರ್ಷ ಅದು ಇನ್ಶೂರೆನ್ಸನ್ನು ಕಟ್ಟುತ್ತಾ ಹೋದ್ರೆ ಅಂತ ಹೇಳಿದ್ರೆ ನಮಗೂ ಇಂಥ ಕ್ಲೈಮೆಟಿಕ್ ಸಮಸ್ಯೆ ಆದಾಗ ಅವರಿಗೆ ಪರಿಹಾರ ರೂಪದಲ್ಲಿ ಇನ್ಶೂರೆನ್ಸ್ ಸಿಗ್ತೈತಿ. ಆದ್ದರಿಂದ ಎಲ್ಲ ರೈತರು ಇನ್ಶೂರೆನ್ಸನ್ನು ಕಡ್ಡಾಯ ಕಟ್ಟಬೇಕಂತ ಈ ಮೂಲಕ ನಾನು ತಿಳಿಸ್ತೀನಿ. ಒಟ್ಟಾರೆಯಾಗಿ ಏನು ಈ ಬಾರಿ ಕೊಪ್ಪಳ ಜಿಲ್ಲೆಯಲ್ಲಿ ದ್ರಾಕ್ಷಿ ಬೆಳೆಗೆ ತೀರಾ ಬೆಳೆಗಾರರು ಸಂಕಷ್ಟ ಇರೋದು ಒಂದು ಕಡೆ, ಇದು ಕೇವಲ ಕೊಪ್ಪಳ ಜಿಲ್ಲೆಯಲ್ಲ, ರಾಜ್ಯ ಮತ್ತು ಇಡೀ ದೇಶದಂತೆ ಇರುವ ವಾತಾವರಣ ಈ ಬಾರಿ ಅತ್ಯಂತ ರೈತನನ್ನು ಸಂಕಷ್ಟಕ್ಕೆ ಮತ್ತು ಸಾಲಗಾರಕ್ಕೆ ದೂಡಿದೆ ಅನ್ನುವಂಥ ಮಾತನ್ನು ಕೇಳಿದ್ದೀವಿ. ಇದಕ್ಕೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಯಾಕಂತ ಹೇಳಿದರೆ ಪ್ರತಿ ಎಕರೆಗೂ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿರುವಂಥ ರೈತನಿಗೆ ಒಂದು ಬೆಳೆ ಬಾರದೆ ಇಡೀ ವರ್ಷ ಮತ್ತೆ ಅದನ್ನು ಹಾನಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಸರ್ಕಾರ ಮುತುವರ್ಜಿ ವಹಿಸಿ ದ್ರಾಕ್ಷಿ ಬೆಳೆಗಾರರ ನೆರವಿಗೆ ಬರಬಹುದಾಗಿದ್ದು ಅತ್ಯವಶ್ಯ ಅನ್ನುವಂಥ ಮಾತು ಕೇಳಿ ಬರ್ತಿದೆ. ಶರಣ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.